ಓಂ ಯೋಗಿನಃ ಪ್ರತಿಸ್ಮರಿಯೇತೆ ಸ್ಮಾರ್ತೆ ಚೇತೆ ಅಂತ 4ನೇ ಅಧ್ಯಾಯದ 2ನೇ ಪಾದದ 22ನೇ ಸೂತ್ರ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಉತ್ಕ್ರಮ್ಯ ಮಾನುಷ ಮುಕ್ತಿಂ ಯಾಂತಿ ದೇಹಕ್ಷಯಾತ್ ಸುರಾಹ ಅಂತ ಆಚಾರ್ಯ ಹೇಳಿದಾರಲ್ಲ, ಅದರಿಂದಲೇ ಈ ಪ್ರತಿಸ್ಮರಣಾಧಿಕರಣದ ಸಾರವನ್ನು ಸಂಗ್ರಹಿಸಿದಂತಾಯಿತು. ರಾಘವೇಂದ್ರ ಸ್ವಾಮಿಗಳು ಅದನ್ನು ಗದ್ಯ ಭಾಗ 19ರಲ್ಲಿ ಹೇಳ್ತಾರೆ. ಅತ್ರ ಉತ್ಕ್ರಮ್ಯ ಯಾಂತಿ ಮುಕ್ತಿಮಿತ್ಯುಕ್ತೈವ, ಉತ್ಕ್ರಮ್ಯ ಮೊದಲು ಉತ್ಕ್ರಮಣ ಮಾಡಿ ಆಮೇಲೆ ಮುಕ್ತಿಗೆ ಹೋಗ್ತಾರೆ ಅಂತ ಹೀಗೆ ಹೇಳಿದ್ರಿಂದ ಉತ್ಕ್ರಮಣ ಪೂರ್ವಕ ಗಮನ, ಉತ್ಕ್ರಮಣ ಪೂರ್ವಕವಾಗಿ ಮುಕ್ತಿ ಗಮನ, ಆ ಗಮನಕ್ಕೆ ಅಂಗವಾದದ್ದು ಗತಿ ಅನುಸ್ಮರಣ. ಆ ಗತಿ ಅನುಸ್ಮರಣ ಅಂದ್ರೆ ಏನು ಅಂತ ಆ ಸೂತ್ರದಲ್ಲಿ ಹೇಳ್ತಾರೆ. ಗತಿ ಅನುಸ್ಮರಣಸ್ಯ ಅವಶ್ಯಕತ್ವೋಕ್ತಿ ಪರಸ್ಯ, ಅದನ್ನ ಅತ್ಯಂತ ಅವಶ್ಯಕ ಅಂತ ಹೇಳುವಂತ ಯೋಗಿನ ಪ್ರತಿಸ್ಮರಿಯೇತೆ ಅನ್ನುವ ಸೂತ್ರ ಇದೆ. ಆ ಸೂತ್ರದ ಅರ್ಥವನ್ನ ಇಲ್ಲಿ ಈಗ ಸಂಗ್ರಹ ಮಾಡಿದಾಗ ಆಯ್ತು. ಆ ಸೂತ್ರ ಮತ್ತು ಸೂತ್ರದ ಅಧಿಕರಣದ ಅರ್ಥವನ್ನ ಅಂತ ಹೇಳ್ತಾ ಇದ್ದಾರೆ. ಏನದು ಅಂದ್ರೆ, ನ ಕೇವಲಂ ಕಾಲಾಧಿಕೃತೆ ಬ್ರಹ್ಮ ಚಂದ್ರಗತಿ ಸ್ಮರಿಯೇತೆ ಕಿಂತು ಜ್ಞಾನಯೋಗಿನಃ ಕರ್ಮಯೋಗಿನಶ್ಚ. ಬ್ರಹ್ಮಗತಿ ಮತ್ತು ಚಂದ್ರಗತಿ ಇವೆರಡೂ ಕೂಡ ಯಾವುದೋ ಒಂದು ನಿರ್ದಿಷ್ಟವಾದ ಕಾಲ ವಿಶೇಷದಲ್ಲಿ ಮರಣ ಆದಾಗ ಬ್ರಹ್ಮಗತಿ ಮತ್ತು ಚಂದ್ರಗತಿ. ಈ ಜ್ಞಾನಯೋಗಿಗಳು ಮತ್ತು ಕರ್ಮಯೋಗಿಗಳು ಅಂತ ಏನಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ವರ್ಣನೆ ಬಂದಿದೆ. ಅಲ್ಲಿ ಗೀತಾ ಶ್ಲೋಕ ಇದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಅದೇನೀಗ ಬೇಡ ನಮಗೆ. ಇಲ್ಲಿ ಈಗ ನಾವು ನೋಡ್ತಿರೋ ಹಂತದಲ್ಲಿ ಸೂಕ್ಷ್ಮವಾಗಿ ಗತ್ಯನುಸ್ಮರಣಾತ್ ಬ್ರಹ್ಮ ಚಂದ್ರಂ ವಾ ಗಚ್ಚತಿ ಧ್ರುವಂ ಅನನುಸ್ಮರತಃ ಕಾಲೇ ಸ್ಮರಣಂ ಪ್ರಾಪ್ಯ ವೈಗತಿ ಅಂತ ಅಧ್ಯಾತ್ಮದ ಶ್ಲೋಕವಂತೂ ನಮಗೆ ಸಾಕು. ಅದೇನು ಹೇಳ್ತದೆ ಅಂದ್ರೆ, ಕರ್ಮಯೋಗಿಗಳು ಮತ್ತು ಜ್ಞಾನಯೋಗಿಗಳು ಮಾರ್ಗವನ್ನು ಸ್ಮರಣೆ ಮಾಡ್ಕೋತಾರೆ. ತಮ್ಮ ತಾವು ಅಂತ್ಯಕಾಲದಲ್ಲಿ ಹೋಗ್ಬೇಕಾಗಿರುವ ಮಾರ್ಗವನ್ನು ಸ್ಮರಣೆ ಮಾಡಿಕೊಂಡು ಆ ಮೂಲಕ ಬ್ರಹ್ಮನ ಬಳಿಗೆ ಅಥವಾ ಚಂದ್ರನ ಬಳಿಗೆ ಹೋಗ್ತಾರೆ. ಎಲ್ಲಾ ಸಂದರ್ಭದಲ್ಲೂ ಆ ಮಾರ್ಗದ ಸ್ಮರಣೆ ಇರ್ತದೆ ಅಂತಿಲ್ಲ. ಆದ್ರೆ ಮರಣ ಕಾಲದಲ್ಲಿ ಆ ಸ್ಮರಣ ಆಗ್ತದ, ಮಾರ್ಗದ ಸ್ಮರಣೆ ಅದನ್ನೆಲ್ಲ ಅಧ್ಯಯನ ಮಾಡಿರ್ತಾನೆ, ಮತ್ತೆ ಗುರುಪದೇಶದಿಂದ ಅದು ತಿಳಿದು ಬಂದಿರ್ತದೆ. ಹೀಗೆಲ್ಲ ಆಗೋದ್ರಿಂದ ಆ ಮರಣ ಕಾಲದಲ್ಲಿ ಅದು ಸ್ಮರಣೆಗೆ ಬಂದೇ ಬರ್ತದೆ. ಅದರಿಂದಲೇ ಆ ಮಾರ್ಗದ ಮೂಲಕ ಹೋಗ್ತಾನೆ ಅಂತ ಅದರ ತಾತ್ಪರ್ಯ ಇದೆ. ಆದ್ರಿಂದ ಈ ಉತ್ಕ್ರಾಂತಿ ಪೂರ್ವಕ ಗಮನ ಇದೆಯಲ್ಲ, ಆ ಗಮನಕ್ಕೆ ಅಂಗವಾದದ್ದು ಗತಿಯ ಅನುಸ್ಮರಣ, ತಾನು ಹೋಗಬೇಕಾದ ಮಾರ್ಗದ ಅನುಸ್ಮರಣ. ಅದನ್ನು ಹೇಳಿ ಹೊರಟಿರುವಂಥದ್ದು ಯೋಗಿನ ಪ್ರತಿಸ್ಮರಿಯತೆ ಅನ್ನುವ ಮಾತು. ಅದನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿದಾಗ ಆಯ್ತು. ಅಂತೂ ಅವನು ಆ ಮಾರ್ಗವನ್ನು ಸ್ಮರಣೆ ಮಾಡ್ಕೋಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ಮುಂದೆ ಆಮೇಲೆ ಹೇಳ್ತೇನೆ. ಅಂತೂ ಆ ಮಾರ್ಗದ ಸ್ಮರಣೆ ಬೇಕು ಸಾಧಕನಿಗೆ ಅಂತ ತೋರಿಸಿದಾಗ ಆಯ್ತು. ಮುಂದೆ 20ನೇ ಗದ್ಯ ಭಾಗ. ಉತ್ಕ್ರಮ್ಯ ಮಾನುಷ ಮುಕ್ತಿಂ ಯಾಂತಿ ಇತ್ಯುಕ್ತ್ಯ, ಉತ್ಕ್ರಮಣ ಮಾಡಿ ಆಮೇಲೆ ಮನುಷ್ಯರು ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೀಗೆ ಹೇಳಿದ್ರಿಂದ ದೇವತೆಗಳಿಗೆ ಹೇಗೆ ಅಂತಂದೇನೋ ಒಂದು ಪ್ರಶ್ನೆ ಬರ್ತದಲ್ಲ. ದೇವತೆಗಳಿಗೆ ಹೇಗೆ ಅಂತ ನೋಡಿದಾಗ ಅದರ ಪ್ರಶ್ನೆಗೆ ವಾಂಗ್ ಮನಸ್ಸಿ ಎನ್ನುವ ರೂಪದಿಂದ ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟಾಗಿದೆ. ವಾಕು ಮನಸ್ಸಿನಲ್ಲಿ ಲಯ ಹೊಂದುತ್ತದೆ ಅಂತೆಲ್ಲ ಅಲ್ಲಿ ಉತ್ತರ ಕೊಟ್ಟಾಗಿದೆ. ಇತ್ಯಾದಿ ಅಧಿಕರಣಾನಾಂ ಪ್ರಾಕ್ ತಾತ್ಪರ್ಯಾರ್ಥ ಮಾತ್ರ ಉಕ್ತಾವಪಿ. ಹಿಂದೆ ಅದರ ತಾತ್ಪರ್ಯ ಎಲ್ಲ ಹೇಳಿ ಆಗಿದೆ. ಅದರದ್ದು ಈಗ ಮತ್ತೊಂದ್ಸರಿ ಅದರ ಅರ್ಥವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ದೇಹಕ್ಷಯಾತ್ ಸುರಾಹ ಅಂತ. ದೇಹಕ್ಷಯದ ಮೂಲಕ ಉತ್ತರೇಶ್ವಿ ಅಂತ ಹೀಗೆಲ್ಲ ಬಂದಾಗಿದೆ ಹಿಂದೆ. ಅಷ್ಟು ಬಂದಿದ್ರು ಕೂಡ ಮತ್ತೆ ಇನ್ನೊಮ್ಮೆ
ಈಗ ಅದರ ತಾತ್ಪರ್ಯ ಅರ್ಥವನ್ನು, ಅದರ ಪ್ರತಿಪಾದ್ಯ ಅದು ಏನು ವಿಷಯ ಹೇಳ್ತಿದೆ ಅಂತ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಈಗ ದೇಹಕ್ಷಯಾತ್ ಸುರಾಹ ಮುಕ್ತಾಹ ದೇವಾಹ ದೇಹಕ್ಷಯಾತ್ ಮುಕ್ತಿಂ ಯಾಂತಿ ಅಂತ ಅನ್ವಯ. ದೇವತೆಗಳು ದೇಹವನ್ನು ಕ್ಷೀಣ ಮಾಡಿಕೊಂಡು ಮುಕ್ತಿಗೆ ಹೋಗ್ತಾರೆ ಅಂತ ತಾತ್ಪರ್ಯ. ಏತೇನ ವಿಮುಕ್ತಿಗಾಹ ಇತಿ ಉಕ್ತ ಮುಕ್ತಿಗತ್ವ ಪ್ರಕಾರ ವಿವೃತಃ. ಯಾವದ್ವಾಯು ವಿಮುಕ್ತಿಗಾಹ ಅಂತ ಅಲ್ಲಿ ಹಿಂದೆ ಬಂದಿದೆ. ಆ ವಿಮುಕ್ತಿಗೆ ಹೋಗುವುದು ಹೇಗೆ ಅಂತನ್ನೋದನ್ನ ತಿಳಿಸಿದಾಗ ಆಯ್ತು. ದೇಹವನ್ನು ಕ್ಷಯ ಮಾಡಿಕೊಂಡು ಅವರು ದೇಹ ಕ್ಷಯ ಆದಮೇಲೆ ಅವರು ಮುಕ್ತಿಗೆ ಹೋಗ್ತಾರೆ ಅಂತ ಅದರ ತಾತ್ಪರ್ಯ. ತತ್ರ ಸುರಾಹ ಲೀನದೇಹ ಇತ್ಯೇವ ವಾಚ್ಯ. ಸುರರು ಲೀನದೇಹ ತಮ್ಮ ದೇಹವನ್ನು ಕಳ್ಕೊಂಡು ಮುಕ್ತಿಗೆ ಹೋಗ್ತಾರೆ ಅಂತ ಹೀಗೆ ಹೇಳುವ ಸಾಧ್ಯತೆ ಇದ್ದಾಗ, ಹೇಳುವ ಅವಕಾಶ ಇದ್ದಾಗ, ಮುಕ್ತಿಂ ಯಾಂತಿ ಅಂತ ಅದರ ಗುರಿಯನ್ನು ತೋರಿಸಿದಾರಲ್ಲ, ಹಾಗೆ ಆ ಗುರಿ ತೋರಿಸ್ಲಿಕ್ಕೆ ಏನು ಕಾರಣ ಅಂತ ಒಂದು ಪ್ರಶ್ನೆ ಬರ್ತದೆ. ಇತ್ಯುಕ್ತಿ ಮುಕ್ತಿಗಮನೆ ಏವ ಸುರಾಣಾಂ ದೇಹಲಯ. ಮುಕ್ತಿಗೆ ಹೋಗುವಾಗ ಮಾತ್ರ ಆ ಸುರರಿಗೆ ದೇಹಲಯ ಆಗ್ತದೆ ಹೊರತು ಬೇರೆ ಸಂದರ್ಭದಲ್ಲಿ ಅವರಿಗೆ ದೇಹದ ಲಯ ಆಗೋದಿಲ್ಲ. ಅನ್ಯದ ಅವನ್ಯಾಂ ಅವತಾರ ದಶಾಯಾಮ್, ಒಂದು ವೇಳೆ ಅವರು ನಮ್ಮಂತೆ ಮನುಷ್ಯರಾಗಿ ಹುಟ್ಟಿದಾಗ ಅವರಿಗೆ ಉತ್ಕ್ರಮಣನೇ ಆಗ್ತದೆ. ಉತ್ಕ್ರಮಣ ಆಗಿ ಮತ್ತೆ ತಮ್ಮ ಮೂಲ ರೂಪಕ್ಕೆ ಹೋಗ್ತಾರೆ. ಅವನ್ಯಾಂ ಅವತಾರ ದಶಾಯಾಮ್ ಉತ್ಕ್ರಮಣಮಪಿ ಅಸ್ತಿ ಇತಿ ಸೂಚಯಿತು. ಅತಯೇವ ದೇಹಕ್ಷಯಾತ್ ಸುರಾಹ ಉತ್ಕ್ರಮ್ಯ ಮಾನುಷಾಹ ಇತ್ಯನುಕ್ತ. ಹೀಗೆ ದೇವತೆಗಳಿಗೂ ಈ ಲೋಕದಲ್ಲಿ ಜನನ ಆದಾಗ ಉತ್ಕ್ರಮಣ ಇದೆ, ಮನುಷ್ಯರಾಗಿ ಹುಟ್ಟಿದಾಗ ಉತ್ಕ್ರಮಣ ಇದೆ ಅಂತಿಷ್ಟು ಅವರು ತೋರಿಸಿದಾಗ ಆಯ್ತು. ಅದರಿಂದ ಏನಾಯ್ತು ಅಂದ್ರೆ ದೇಹಕ್ಷಯಾತ್ ಸುರಾಹ ಉತ್ಕ್ರಮ್ಯ ಮಾನುಷಾಹ ಇತ್ಯನುಕ್ತ. ದೇವತೆಗಳು ತಮ್ಮ ದೇಹವನ್ನು ಕಳ್ಕೊಂಡು ಉತ್ಕ್ರಮಣ ಮಾಡಿ ಮುಕ್ತಿಗೆ ಹೋಗ್ತಾರೆ. ಮಾನುಷಾಹ ಅವ್ರ ಮನುಷ್ಯರು ಮಾತ್ರ ಉತ್ಕ್ರಮಣದ ಮೂಲಕನೇ ಮುಕ್ತಿಗೆ ಹೋಗ್ತಾರೆ. ನೋಡಿ, ದೇವತೆಗಳು ದೇಹವನ್ನು ಕ್ಷೀಣ ಮಾಡಿಕೊಂಡು ಮುಕ್ತಿಗೆ ಹೋಗ್ತಾರೆ. ಸುರಾಹ ದೇಹಕ್ಷಯಾತ್ ಮುಕ್ತಿಂ ಯಾಂತಿ, ಮಾನುಷಾಹ ಉತ್ಕ್ರಮ್ಯ ಮುಕ್ತಿಂ ಯಾಂತಿ ಅಂತ ಹೀಗೆ ಹೇಳಲಿಲ್ಲ ಆಚಾರ್ಯ. ಉತ್ಕ್ರಮ್ಯ ಅಂತ ಉತ್ಕ್ರಮಣ ಅಂತ ಅನ್ನೋದನ್ನೇ ಮೊದಲು ಹೇಳಿದ್ದಾರೆ. ಉತ್ಕ್ರಮ್ಯ ಮಾನುಷಾ ಮುಕ್ತಿಂ ಯಾಂತಿ ದೇಹಕ್ಷಯಾತ್ ಸುರಾಹ ಅಂತ. ಉತ್ಕ್ರಮಣ ಅನ್ನೋದು ಮೊದಲು ಬಂದು ಅದು ಮನುಷ್ಯರಿಗೂ ಮತ್ತು ದೇವತೆಗಳಿಗಿಬ್ಬರಿಗೂ ಅನ್ವಯ ಆಗೋ ತರ ಹೇಳಿದ್ದಾರೆ. ಉತ್ಕ್ರಮ್ಯ ಇತ್ಯೇತದ್ದು ಪೂರ್ವ ಮುಕ್ತಿ. ಉತ್ಕ್ರಮ್ಯ ಅಂತ ಅನ್ನೋದನ್ನ ಮೊದಲು ಹೇಳಿಬಿಟ್ಟಿದ್ದಾರೆ. ಆಮೇಲೆ ಮನುಷ್ಯರಿಗೂ ಹೇಳಿದ್ದಾರೆ, ದೇವತೆಗಳಿಗೂ ಹೇಳಿದ್ದಾರೆ. ಅದಿಬ್ಬರಿಗೂ ಅನ್ವಯ ಆಗೋ ತರ ಇದೆ. ಅದನ್ನೇ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಜಾತಾನಾಂ ಮಾನುಷೇ ಲೋಕೆ ದೇವಾನಾಂ ಚ ಕದಾಚನ ಉತ್ಕ್ರಾಂತಿ ಮಾರ್ಗವು ಭವತಃ ನತದಾ ಮುಕ್ತಿರಿಷ್ಯತೆ. ಮನುಷ್ಯ ಲೋಕದಲ್ಲಿ ದೇವತೆಗಳು ಹುಟ್ಟಿದಾಗ ಅವರಿಗೆ ಕದಾಚನ ಅವ್ರು ಹುಟ್ಟಿರ್ತಾರಲ್ಲ, ಆಗ ಅವರಿಗೂ ಉತ್ಕ್ರಾಂತಿ ಮಾರ್ಗ ಇದೆ. ಉತ್ಕ್ರಾಂತಿ ಮಾರ್ಗವು ಭವತಃ, ಎರಡೆರಡು ಥರದ ಉತ್ಕ್ರಮಣ ಮಾರ್ಗ ಇತ್ಯಾದಿ ಇರ್ತವೆ, ಅದನ್ನು ಮುಂದೆ ನೋಡೋಣ. ನತದಾ ಮುಕ್ತಿರಿಷ್ಯತೆ, ಆದ್ರೆ ಆವಾಗ ಅವ್ರಿಗೆ ಮುಕ್ತಿ ಆಗೋದಿಲ್ಲ, ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರ್ತಾರಷ್ಟೇ. ಮುಕ್ತಿ ಆಗೋದು ಮುಂದೆನೆ, ಈಗ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಆ ದೇವತೆಗಳಿಗೆ ಮುಂದೆ ಮುಕ್ತಿ ಆಗೋದೇನಿದೆ, ಈ ಬ್ರಹ್ಮ ಪ್ರಳಯ ಆದಾಗ, ಮಹಾಪ್ರಳಯ ಆದಾಗ ಮುಂದೆ ತಮ್ಮ ದೇಹವನ್ನು ಕ್ಷೀಣ ಮಾಡಿಕೊಂಡೇ ಅವರಿಗೆ ಮುಕ್ತಿ. ಹಾಗೆ ಆಗೋದಿಲ್ಲ. ದೇಹಕ್ಷಯ ಅಂದ್ರೆ ತಮಗೆ ಉತ್ಪತ್ತಿ ಕಾರಣರಾದ ದೇವತೆಗಳಲ್ಲಿ ತಮ್ಮ ದೇಹವನ್ನು ಬಿಡೋದು. ಹಿಂದೆ ಬಂದಿದೆಲ್ಲ, ಉತ್ತರೇಶ್ವಿ, ಅದೇ ದೇಹಕ್ಷಯ. ಇಂದ್ರ, ಚಂದ್ರ ಇವರೆಲ್ಲರ ದೇಹವನ್ನು, ಹಾಗೆ ಚತುರ್ಮುಖ ಬ್ರಹ್ಮನ ದೇಹವು ಕೂಡ ಭೌತಿಕವಾದ ದೇಹವೇ. ಭೌತಿಕವಾದ ದೇಹ ಆದ್ದರಿಂದ ಪ್ರಳಯ ಕಾಲದಲ್ಲಿ ಅದನ್ನು ಬಿಡ್ತಾರೆ. ಬಿಟ್ಟೆ ಮುಂದೆ ಮುಕ್ತಿಯಲ್ಲಿ ತಮ್ಮ ಅಪ್ರಾಕೃತವಾದ ರೂಪದಿಂದ ಇರ್ತಾರೆ.
ವಾಯುರಣಿಜಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಅಂತ ಹೀಗೆಲ್ಲ ಆಚಾರ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಚತುರ್ಮುಖ ಬ್ರಹ್ಮನ ದೇಹವೂ ಕೂಡ ಒಂದು ಬಾರಿ ನಷ್ಟ ಆಗಲೇಬೇಕು. ವಿಳಂಬ ಇರಬಹುದು ಎಲ್ಲ ಅವರ ದೇಹಕ್ಕೆ, ಆದರೆ ಒಂದು ಕಾಲದಲ್ಲಿ ಎಲ್ಲವೂ ಹೋಗಲೇಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.